ಅವನ ಕಾಲಡಿಯ ಮಣ್ಣು ಕುಸಿದು ಹೊಳೆಗೆ ಜಾರಿಬಿದ್ದ. ತಕ್ಷಣ ಗುಡ್ಡನ ಜೊತೆಗೆ ದಣಿಗಳ ಮನೆಯ ಪಾತ್ರೆ, ಸೌಟು, ಕೊಳಗ, ತಪ್ಪಳೆಗಳೆಲ್ಲ ನೀರ್ಪಾಲಾದೋ. ಗುಡ್ಡನೇನು ಸಾಮಾನ್ಯವಾದ ಮಗನೇ? ಆತನ ಈಜಿಗೆ ಮೀನುಗಳೇ ನಾಚಿಕಬೇಕು. ಹಾಗೆ ಈಜಿ ದಡಕ್ ಬಂದ. ತಕ್ಷಣ ಮೈಮೇಲಿರೋ ಬಟ್ಟೆಗಳನ್ನೆಲ್ಲ ತೆಗೆದುಹಾಕಿ ಕೋಮಲಾಳಂಕೃತನಾಗಿ ಅಂದರೆ ಲಂಗೋಟಿಯನ್ನ ಧರಿಸ್ಕೊಂಡು ಹೊಳೆಗೆ ಧುಮುಕಿ ನೆಲ ಕಚ್ಚಿದ ಪಾತ್ರೆಗಳನ್ನೆಲ್ಲ ಹುಡುಕಿ ತೆಗಿತಾನೆ. ಕುಸಿದ ಮಣ್ಣಿನಲ್ಲಿ ಸಿಗುವಷ್ಟು ಪಾತ್ರೆಗಳು ಸಿಕ್ತೋ. ಇನ್ನೆಷ್ಟು ಪಾತ್ರೆಗಳು ಸಿಗಬೇಕೋ ಕುದುಪನಿಗೆ ಅಂದಾಜಿಲ್ಲ. ಮೈ ಮೇಲಿನ ಚರ್ಮ ಸುಲಿಯೋದೊಂದೇ ಬಾಕಿ ಇತ್ತು. ಸುರಿತಿದ್ದ ಜೋರು ಮಳೆಯಲ್ಲೇ ಅಂಗಳದ ಹೊಂಗೆಯ ಮರಕ್ಕೆ ಆತನನ್ನ ಬಿಗಿಯಾಗಿ ಕಟ್ಟಿ ತೆಂಗಿನ ಗೋದಮಟೆಯಲ್ಲಿ ಹೊಡಿತಿದ್ರು. 10 ಹೆಜ್ಜೆ ನಡೀತಾಳೆ. 11ನೇ ಹೆಜ್ಜೆಗೆ ನಿಂತ್ಕೊಳ್ತಾಳೆ. ಅತ್ತ ದೂರದತ್ತ ಹೊಳೆಯ ಆಳಕ್ಕೆ ಆ ಬೆಳ್ಳಿ ಲೋಟವನ್ನು ಎಸೆದೇ ಬಿಡ್ತಾಳೆ. ದಣಿಗಳ ಬೆಳ್ಳಿ ಲೋಟ ಗದ್ಯವನ್ನು ಡಾಕ್ಟರ್ H. ನಾಗವೇಣಿರವರು ಬರೆದಿದ್ದಾರೆ. ಗದ್ಯದ ಆಶಯ: ಈ ಕಥೆಯಲ್ಲಿ ಶಾಂಭವಿ ಎನ್ನುವ ಹೊಳೆ ಒಂದು ಪಾತ್ರವಾಗಿ ಬಂದಿದೆ. ಶ್ರೀಮಂತ ಜಮೀನ್ದಾರರು ತಮ್ಮ ಸ್ವಾರ್ಥಕ್ಕೆ ಬಡವರನ್ನ ಅತಿ ನಿಕೃಷ್ಟವಾಗಿ ನಡೆಸಿಕೊಳ್ಳುವ ರೀತಿ ಏನೇ ಅವಘಡಗಳಾದರೂ ಅದಕ್ಕೆ ಬಡವರ್ಗವೇ ಕಾರಣ ಎನ್ನುವ ಅವರ ಮನೋವ್ಯಾಕುಲತೆ ಇಲ್ಲಿ ತಿಳಿಸಲಾಗಿದೆ. ಬಡವರು ಮತ್ತು ಶೋಷಿತರು ತಮ್ಮ ಬದುಕಿನ ನ್ಯಾಯಕ್ಕೆ ಹಾಗೂ ಜೀವನದ ಮೌಲ್ಯಕ್ಕೆ ಭಂಗ ಬಂದಾಗ ಹೇಗೆ ಆಕ್ರೋಶಗೊಳ್ತಾರೆ ಎಂಬುದನ್ನು ಈ ಕಥೆಯಲ್ಲಿ ಬಿಂಬಿಸಲಾಗಿದೆ. ಗದ್ಯದ ಸಾರಾಂಶ: ಆ ಮಾನ್ಗೇಡಿ ಹೊಳೆಗೆ ಸ್ವಲ್ಪವಾದರೂ ನಾಚಿಕೆ ಏನಾದರೂ ಇದ್ದಿದ್ರೆ ಒಂದು ಆ ಕೆಟ್ಟ ಬೈಗುಳಗಳಿಗೆ ಅದು ಹಿಂಗಿ ಹೋಗ್ತಿತ್ತು, ಅಥವಾ ಸರ್ರೆಂದು ನುಗ್ಬಂದು ಆಕೆಯನ್ನು ನುಂಗೇ ಬಿಡ್ತಿತ್ತು. ಆದರೆ ಅದು ಯಾವುದನ್ನು ಮಾಡದೆ ಸುಮ್ಮನೆ ತನ್ಪಾಡ್ಗೆ ತಾನು ಬೈಗುಳಗಳನ್ನ ಸಹಿಸಿಕೊಂಡು ಕಡಲತ್ತ ಹರಿತಿತ್ತು. ಆ ಪರಿ ಈ ಹೊಳೆಗೆ ಬೈತಿದ್ದವಳು ಯಾರು ಗೊತ್ತಾ? ಅವಳು ಬೈತಿದ್ದದ್ದು ಯಾಕೆ ಗೊತ್ತಾ? ಕೇಳಿ. ಆಕೆ ಚಿನ್ನಮ್ಮ. ಪ್ರತಿದಿನದಂತೆ ಹೊಳೆಯ ಅಂಚಿನಲ್ಲಿ ಕೂತ್ಕೊಂಡು ಮುಸುರೆ ಪಾತ್ರೆಗಳನ್ನು ರಾಶಿ ಹಾಕೊಂಡು ಪಕ್ಕದಲ್ಲಿದ್ದ ಬೂದಿಯಿಂದ ಪಾತ್ರೆಗಳನ್ನು ಹುಚ್ಚಿಕೊಂಡು ಹೊಳೆಗೆ ಬೈತಿದ್ಲು. ಹೊಳೆಯುವ ಈ ಹೊಳೆಯ ಮೈಗೆ ಆಕೆಯು ನಿಂದಿಸಿದ ಈ ಬೈಗುಳಿಗಳಿಗೆ ಅಂಜಿ ದಡದಲ್ಲಿ ನಿಂತ್ಕೊಂಡು ಮರಿಮೀನುಗಳನ್ನು ಹುಡುಕ್ತಿದ್ದ ಅಸಂಖ್ಯ ಕೊಕ್ಕರೆ, ಕೊರ್ಗು, ಮಿಂಚುಳಗಳೆಲ್ಲ ಆಕೆಯ ಬೈಗುಳ ತಮಗೆ ಬೇಡವೆಂದು ಸರ್ರನೆ ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಹಾರಿ ಹೋಗ್ತವೆ. ಆ ಹೊಳೆ ಚಿನ್ನಮ್ಮನ ಕುಟುಂಬಕ್ಕೆ ಬೇಕಂತ ಅಪವಾದವನ್ನು ಹೊರಿಸಿರಲಿಲ್ಲ. ಅದಕ್ಕೂ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟು ಪ್ರೀತಿ, ವಾತ್ಸಲ್ಯ, ಕಾಳಜಿ ಹಾಗೂ ಅನುಕಂಪ ಇತ್ತು ಗೊತ್ತಾ? ಚಿನ್ನಮ್ಮನ ಗಂಡ ಕುದುಪ. ಈತನ ಗಾಳದ ಬಾಯಿಗೆ ಆ ಮಳೆಗಾಲದಲ್ಲೂ ಮೀನು ಸಿಕ್ಕುವಂತೆ ಮಾಡ್ತಿತ್ತು. ತಾನು ಹರಿದು ಬರುವಾಗಲೆಲ್ಲ ಆಗಾಗ ತೆಂಗಿನಕಾಯಿ, ಸೌದೆ ಕಟ್ಟಿಗೆಗಳನ್ನ ತಂದು ಕುದುಪನ ಕಣ್ಣಿಗೆ ಬೆಳೆಸ್ತಿತ್ತು. ಆಟಿಸೋಣ ಮಳೆಗಾಲದಲ್ಲಂತೂ ಪಾತ್ರೆ, ಪಗಡೆ, ಸೌದೆ, ಕಟ್ಟಿಗೆ, ಕೋಳಿ, ಕುರಿ, ಏಣಿ, ದೋಣಿ, ರೀಪು, ಪಕ್ಕಾಸು ಹೊತ್ಕೊಂಡು ಬಂದು ಚಿನ್ನಮ್ಮ ಕುದುಪರ ಮಡಿಲಿಗೆ ಹಾಕ್ತಿತ್ತು. ಚಿನ್ನಮ್ಮನ ಕುಟುಂಬದ ಬಗ್ಗೆ ಇಷ್ಟೊಂದು ಒಡನಾಟವಿದ್ರೂ ಮೊನ್ನೆ ದಿನ ಶ್ರಾವಣ ಮಾಸದ 4ರಂದು ಈ ಹೊಳೆ ಆಕೆಯ ಮೇಲೆ ಒಂದು ದೊಡ್ಡ ಅಪವಾದವನ್ನು ಹೊರಿಸಿ ಇಡೀ ಕುಟುಂಬದ ಕೋಪಕ್ಕೆ ಕಾರಣವಾಯಿತು. ಆ ದಿನ ಏನಾಯ್ತು ಗೊತ್ತಾ? ಅದು ಶ್ರಾವಣ ಮಾಸದ 4ನೇ ದಿನ. ಚಿನ್ನಮ್ಮನ ಒಬ್ಬನೇ ಮುದ್ದಿನ ಮಗ ಗುಡ್ಡ. ಇವನು ತುಂಬಿ ಹರಿಯುತ್ತಿದ್ದ ಶಾಂಭವಿ ಹೊಳೆಯ ದಡದಲ್ಲಿ ಕೂತ್ಕೊಂಡು ತನ್ನ ದಣಿಗಳ ಮನೆಯ ಮುಸುರೆ ಪಾತ್ರೆಗಳನ್ನು ತಿಕ್ತಿದ್ದ. ಆ ಹೊಳೆ ಕಾವಿಗೆ ಕೂತ ಹೆಂಟೆಯಂತೆ ವ್ಯಾಘ್ರ ಮತ್ತು ಪ್ರಕ್ಷುಬ್ಧವಾಗಿ ಹರಿತಿತ್ತು. ಹತ್ತಿರ ಬಂದವರನ್ನ ಕುಕ್ಕಿ ಮುಕ್ಕುವ ಕೋಪ ಅದಕ್ಕೆ. ಆ ಹೊಳೆಯು ಹುಟ್ಟುವ ಘಟ್ಟದಿಂದ ಶಾಂತಿ ಮತ್ತು ಪ್ರಶಾಂತವಾಗಿ ಇರುತ್ತೆ. ಆದರೆ ಸಾಗಿ ಬರುವಾಗ ಅನೇಕ ಕೆರೆ, ಹಳ್ಳ, ಕೊಳ್ಳಗಳನ್ನು ತನ್ನೊಳಗೆ ಸೇರಿಸ್ಕೊಂಡು ವಿಕ್ಷಿಪ್ತವಾಗಿ ರಭಸದಿಂದ ಬರ್ತಿರ್ಬೇಕಾದ್ರೆ ಈ ಚಿನ್ನಮ್ಮನ 8 ವರ್ಷದ ಮಗ ಗುಡ್ಡ ದಣಿಗಳ ಮನೆಯ ಮುಸುರೆ ಪಾತ್ರೆಗಳನ್ನು, ಚಿಕ್ಕ ಚಿಕ್ಕ ಮೀನುಗಳನ್ನು ಹಿಡಿಯೋ ಆಟವಾಡ್ತಾ ತನ್ನದೇ ಲೋಕದಲ್ಲಿ ವಿಹರಿಸ್ಕೊಂಡು ಪಾತ್ರೆಯನ್ನು ಉಚ್ಚುತ್ತಿದ್ದ. ದಣಿಗಳಾದ ವೆಂಕಪ್ಪಯ್ಯನವರ ಮಾತಿನಂತೆ ಹೇಳೋದಾದರೆ ಗುಡ್ಡ ಪಾತ್ರೆಯನ್ನು ಉಜ್ಜುತ್ತಿದ್ದದ್ದು ಹೊಳೆಯ ಅಂಚಿನಲ್ಲ, ಅವರ ತೆಂಗಿನ ತೋಟದ ಅಂಚಿನಲ್ಲಿ. ಈ ಮಳೆಗಾಲದಲ್ಲಂತೂ ಆ ಹೊಳೆ ಆಡಿದ್ದೆ ಆಟ, ಹೂಡಿದ್ದೆ ಊಟ. ಈ ಮಳೆಗಾಲ ಬಂದುಬಿಟ್ರೆ ಸಾಕು, ಬಿಕ್ನಾಸಿ ಹೊಳೆ ಊರಿಡಿ ತನ್ನ ಸೆರಗನ್ನ ಹಾಸ್ಬಿಡುತ್ತೆ. ಎಷ್ಟಗಲ ನೀರಿನ ಸೆರಗನ್ನ ಹಾಸಿದ್ರೂ ಇನ್ನಷ್ಟು ದೂರಕ್ಕೆ ಹಾಸ್ಬೇಕೆಂಬ ಚಟ ಅದಕ್ಕೆ ಎಂದು ದಣಿಗಳು ಯಾವಾಗಲೂ ಹೊಳೆಯನ್ನ ನಿಂದಿಸ್ತಿದ್ರು. ಆ ಹೊಳೆಗೆ ಬಾಯಿ ಏನಾದರೂ ಇದ್ದಿದ್ರೆ ಎಲ್ಲವೋ ಹುಲುಮಾನವ ವೆಂಕಪ್ಪಯ್ಯ, ಸುತ್ತಲ 4 ಊರಿನಲ್ಲಿ ಯಾವನೇ ಶಾನುಭೋಗ ಉಗ್ರಾಣಿಯನ್ನ ಕರ್ಕೊಂಡು ಬಂದು ಸರಪಳಿ ಇಳಿಸು, ಅವೆಲ್ಲವೂ ನನ್ನದಲ್ಲದಿದ್ದರೆ ಕೇಳು ಮತ್ತೆ ಎಂದು ಉತ್ತರ ಕೊಡ್ತಿತ್ತೇನೋ. ಆದರೂ ಬಾಯಿ ಇಲ್ಲದಿದ್ದರೇನಂತೆ ಮಳೆಗಾಲ ಬಂದ ತಕ್ಷಣ ತೋಟಗಳಿಗೆ, ಗದ್ದೆಗಳಿಗೆ ನೀರನ್ನು ನುಗ್ಗಿಸಿ ತನ್ನ ಕ್ರಿಯೆಯಲ್ಲೇ ಅದರ ವ್ಯಾಪ್ತಿ, ಪರಿಹಾರ, ಬಲ ಎಷ್ಟೆಂಬುದನ್ನು ದಣಿಗಳಿಗೆ ಮನವರಿಕೆ ಮಾಡಿಕೊಡ್ತಿತ್ತು. ಹೊಳೆಯ ಈ ತೊಂದರೆಯನ್ನು ತಾಳಲಾರದೆ ದಣಿಗಳು ಪ್ರತಿ ವರ್ಷ ಹೊಳೆಯ ನೀರು ಕಡಿಮೆಯಾಗುವ ಬೇಸಿಗೆ ಕಾಲದಲ್ಲಿ ಗಟ್ಟಿ ಅಡಿಪಂಚಾಂಗ ಹಾಕಿಸಿ ಮಣ್ಣು ಕಲ್ಲಾಕ್ಸಿ ತೋಟಕ್ಕೆ ನೀರು ನುಗ್ಗದಂತೆ ಎತ್ತರವಾಗಿ ಕಟ್ಟಿಸ್ತಿದ್ರು.
ಒಂದು ವರ್ಷಕ್ಕೆ 4 ಅಡಿ ಎತ್ತರಿಸಿದ್ರೆ ಮುಂದಿನ ವರ್ಷ 5 ಅಡಿ ಎತ್ತರಿಸ್ತಿದ್ರು. ಅನಾದಿ ಕಾಲದಿಂದಲೂ ಅಲ್ಲೇ ಇರೋ ಹೊಳೆಗೇನು ತಿಳಿದಿಲ್ವೇ? ಇವ ಧನಿಕ ಮಹಾಶಯ ತನ್ನ ಸೆರಗನ್ನ ಒತ್ತರಿಸ್ಕೊಂಡು ತೋಟ ಮಾಡ್ಕೊಂಡಿದ್ದಾನೆ ಅನ್ನೋ ಸತ್ಯ. ಆ ಹೊಳೆ ಬೇಸಿಗೆ ಕಾಲದಲ್ಲಿ ಸುಮ್ಮನಿದ್ದು ಮಳೆಗಾಲ ಕಾಲಿಟ್ಟು ಆಟಿ ತಿಂಗಳ 4 ಜಡಿ ಮಳೆ ಹೊಡೆದ್ರೆ ಸಾಕು, ದಣಿಗಳು ಕಟ್ಟಿದ್ದ ಮಣ್ಣು ಕಲ್ಲಿನ ದರೆ ಬುಡದಿಂದಲೇ ಕುಸಿಯುವಂತೆ ಮಾಡಿ ದಣಿಗಳ ತೋಟದೊಳಗೆ ನುಗ್ಗಿ ಅದನ್ನ ಕಡಲು ಮಾಡಿಬಿಡ್ತಿತ್ತು. ಹೀಗೆ ದಣಿಗಳ ಹಾಗೂ ಹೊಳೆಯ ಸಮರ ನಡೀತಿದ್ದ ಶ್ರಾವಣ ಮಾಸದ ಮುಂಜಾನೆ ಗುಡ್ಡ ಪಾತ್ರೆ ಉಜ್ತಿದ್ದ. ಆ ಗುಡ್ಡ ಬೂದಿಯಿಂದ ಉಜ್ಜಿದ ಪಾತ್ರೆಗಳನ್ನು ಹೊಳೆ ನೀರಿನಲ್ಲಿ ಆಟ ಆಡ್ಕೊಂಡು ಜಾಲಾಡಿಸ್ತಿದ್ದ. ವಾರದಿಂದ ನೀರು ನಿಂತು ಆ ತೋಟದ ಮಣ್ಣು ಮೆತ್ತಗಾಗಿರುತ್ತೆ ಎನ್ನುವ ಸತ್ಯ ಪಾಪ ಈ 8 ವರ್ಷದ ಗುಡ್ಡನಿಗೇನು ಗೊತ್ತು? ಹಿಂದಿನ ದಿನ ರಾತ್ರಿ ಅವರೂರ ವಿಷ್ಣು ಮೂರ್ತಿ ದೇವಾಲಯದಲ್ಲಿ ಹರಿಕತೆಯಲ್ಲಿ ಹರಿದಾಸರು ಹೇಳಿದ್ದ ಉಪಕಥೆಗಳನ್ನ ನೆನೆಸ್ಕೊಂಡು ನಗ್ತಾ ನಗ್ತಾ ಪಾತ್ರೆ ಬೆಳಗ್ತಿದ್ದಾಗ ಅವನ ಕಾಲಡಿಯ ಮಣ್ಣು ಕುಸಿದು ಹೊಳೆಗೆ ಜಾರಿಬಿದ್ದ. ತಕ್ಷಣ ಗುಡ್ಡನ ಜೊತೆಗೆ ದಣಿಗಳ ಮನೆಯ ಪಾತ್ರೆ, ಸೌಟು, ಕೊಳಗ, ತಪ್ಪಳೆಗಳೆಲ್ಲ ನೀರ್ಪಾಲಾದೋ. ಗುಡ್ಡನೇನು ಸಾಮಾನ್ಯವಾದ ಮಗನೇ? ಆತನ ಈಜಿಗೆ ಮೀನುಗಳೇ ನಾಚಿಕಬೇಕು, ಹಾಗೆ ಈಜಿ ದಡಕ್ ಬಂದ. ಆನಂತರ ದಣಿಗಳ ತೆಂಗಿನ ತೋಟದಲ್ಲಿ ತೆಂಗಿನ ಮರದ ಮಣ್ಣನ್ನು ಬಿಡಿಸ್ತಿದ್ದ ಅಪ್ಪನಿಗೆ ಪಾತ್ರೆಗಳು ಹೊಳೆ ಪಾಲಾದ ವಿಷಯವನ್ನ ತಿಳಿಸ್ತಾನೆ. ಕುದುಪನಿಗೆ ಮಗನ ಮಾತು ಕೇಳಿ ಎದೆ ಬಡಿತ ಸ್ತಬ್ಧಗೊಂಡಂತಾಗ್ತದೆ. ತಕ್ಷಣ ಮೈಮೇಲಿರೋ ಬಟ್ಟೆಗಳನ್ನೆಲ್ಲ ತೆಗೆದುಹಾಕಿ ಕೋಮಲಾಳಂಕೃತನಾಗಿ ಅಂದರೆ ಲಂಗೋಟಿಯನ್ನು ಧರಿಸ್ಕೊಂಡು ಹೊಳೆಗೆ ಧುಮುಕಿ ನೆಲ ಕಚ್ಚಿದ ಪಾತ್ರೆಗಳನ್ನೆಲ್ಲ ಹುಡುಕಿ ತೆಗಿತಾನೆ. ಕುಸಿದ ಮಣ್ಣಿನಲ್ಲಿ ಸಿಗುವಷ್ಟು ಪಾತ್ರೆಗಳು ಸಿಕ್ತೋ, ಇನ್ನೆಷ್ಟು ಪಾತ್ರೆಗಳು ಸಿಗಬೇಕೋ ಕುದುಪನಿಗೆ ಅಂದಾಜಿಲ್ಲ. ಮಗನನ್ನ ಕೇಳಿದ್ರೆ ಅವನು ತೋರ್ಬೆರಳನ್ನ ಬಾಯಿಯೊಳಗೆ ಹಾಕೊಂಡು ಹೆಂಗೂ ಚಡ್ಡಿ ಒದ್ದೆಯಾಗದೆ ಮತ್ತೊಮ್ಮೆ ನಾನು ಯಾಕೆ ಹೊಳೆಯಲ್ಲಿ ಈಜಬಾರದು, ಅಪ್ಪನನ್ನ ಕೇಳಲೋ ಬೇಡವೋ ಎಂಬ ಯೋಚನೆಯಲ್ಲೇ ಗುಡ್ಡನಿದ್ದ. ಆಗ ಕುದುಪ, ಏಯ್ ಮೂರ್ಖಾಸಿನ ಹಡಬೆ, ಇಷ್ಟೇನಾ ಪಾತ್ರೆ, ಇನ್ಯಾವುದಾದ್ರೂ ಮುಳುಗಿದ್ಯಾನಾ ಎಂದಾಗ ಗುಡ್ಡ ಯೋಚನೆಯಿಂದ ಹೊರಬರ್ತಾನೆ. ಓಹೋ, ಗುಡ್ಡನಿಗೆ ಯಾವುದು ಸರಿಯಾಗಿ ನೆನಪಿಗೆ ಬರ್ತಾ ಇಲ್ಲ. ಮಾಮೂಲಾಗಿ ಸದಾ ಇರೋ 2 ಕಂಚಿನ ಕೊಳಗ, 2 ಹಿತ್ತಾಳೆ ಗಿಂಡೆ, 10 ಹಿತ್ತಾಳೆ ಲೋಟ, 2 ಚೊಂಬು, 6 ಮರದ ಸೌಟು, 2 ಹಿತ್ತಾಳೆ ಸೌಟು, 10 ಕಂಚಿನ ಬಟ್ಲು, 8 ಹಿತ್ತಾಳೆ ತಟ್ಟೆ, 1 ಬಾಂಡ್ಲಿ, ಇವೆಲ್ಲ ಕೂಡ ಇತ್ತು. ಅಪ್ಪ ಬಹಳಷ್ಟು ಬಾರಿ ಕೇಳಿದ್ಮೇಲೆ ಯೋಚಿಸಿ 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 ನೆನಪಿಗೆ ಬಂದದ್ದು ಆ ಬಳ್ಳಿಯ ಚಿತ್ರವುಳ್ಳ ಬೆಳ್ಳಿ ಲೋಟ. ಬೆಳಗ್ಗೆ ಗುಡ್ಡ ಪಾತ್ರೆಗಳನ್ನು ತರಬೇಕಾದ್ರೆ ರೇಜಿಗೆ ಹಿಡಿಯೋಷ್ಟು ಬಾರಿ ದಣಿಪತ್ನಿ, ಬೆಳ್ಳಿ ಲೋಟ ಜಾಗ್ರತೆ ಮಾರಯ್ಯ, ನನ್ನ ಮದುವೆಯಲ್ಲಿ ನನ್ನ ಅಪ್ಪ ಕೊಟ್ಟಿದ್ದು ಇದು, ಅಪ್ಪಯ್ಯ ಕುಡ್ಲದ ರಥಬೀದಿಯಲ್ಲಿರೋ ನರಸಿಂಹಾಚಾರ್ಯಲ್ಲಿ ಮಾಡಿಸಿದ್ದು, ಅದರ ಮೈಮೇಲಿನ ಹೂಬಳ್ಳಿಯನ್ನ ಈ ಕಾಲದಲ್ಲಿ ಯಾವ ಆಚಾರಿ ತಾನೇ ಮಾಡಿಯಾನೋ ಎಂದೇಳಿ ಮುಸುರೆ ಪಾತ್ರೆಗಳ ಜೊತೆ ಇಟ್ಟಿದ್ದನ್ನ ಗುಡ್ಡ ಇದೀಗ ನೆನೆಸ್ಕೊಳ್ತಾನೆ. ಆದರೆ ಕುದುಪ ಎಷ್ಟು ಬಾರಿ ಹೊಳೆಗೆ ಹಾರಿದ್ರೂ ಮೇಲ್ ಬಂದರೂ ಹೊಳೆಯಲ್ಲಿ ಬೆಳ್ಳಿ ಲೋಟ ಸಿಕ್ತಿಲ್ಲ. ಅಪ್ಪ ಮಗ ಇಬ್ರು ಆಗ್ತಾನೆ ಅಲ್ಲಿಗೆ ಬಂದ ಚಿನ್ನಮ್ಮನ ಜೊತೆ ಸೇರಿ ಕಣ್ಣೀರಿಟ್ರು. ಹೊಳೆಯಿಂದ ಬಂದ ಉತ್ತರ ಒಂದೇ, ಬೆಳ್ಳಿ ಲೋಟ ಇಲ್ಲ. ತಕ್ಷಣ ಭೂಮಿ ಆಕಾಶ ಒಂದಾಗುವಂತೆ ಮತ್ತೆ ಮಳೆ ಸುರಿಯಲಾರಂಭಿಸ್ತದೆ. ಕುದುಪ ತನ್ನ ಕುಟುಂಬದವರ ಜೊತೆ ದಣಿಗಳ ಮನೆಯ ಅಂಗಳಕ್ಕೆ ಬರ್ತಾನೆ. ಬೆಳ್ಳಿ ಲೋಟದ ವಿಷಯವನ್ನ ಸವಿಸ್ತಾರವಾಗಿ ತಿಳಿಸ್ತಾನೆ. ಮಳೆಯ ಆರ್ಭಟದ ಜೊತೆಗೆ ದಣಿಗಳ ಆರ್ಭಟವು ಶುರುವಾಗ್ತದೆ. ಆ ಆರ್ಭಟದ ಜೊತೆಗೆ ಕುದುಪನ ಕುಟುಂಬವೇ ಬೆಳ್ಳಿ ಲೋಟವನ್ನ ಲಪ್ಟಾಯಿಸ್ತೆಂಬ ಆಪಾದನೆಯೂ ಕೂಡ ಬಂದ್ಬಿಡುತ್ತದೆ. ಕುದುಪ ಕೈ ಕಾಲು ಹಿಡ್ಕೊಂಡು ದಣಿಗಳಿಗೆ ಎಷ್ಟು ವಿವರಿಸಿದ್ರೂ ಆತ ನಂಬದ ಸ್ಥಿತಿಯಲ್ಲಿದ್ದ. ಮನೆಯ ಒಳಗಿನ ಬಾಗಿಲ ಹಿಂದೆ ನಿಂತ ದಣಿಪತ್ನಿ, ಇದೆಲ್ಲ ಸಾಕು ಮಾರಯ್ಯ, ಯಾವತ್ತು ನಮ್ಮ ಮುಸುರೆ ಪಾತ್ರೆಗಳನ್ನು ನುಂಗದ ಹೊಳೆ ಇವತ್ತು ನನ್ನ ಅಪ್ಪ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನು ನುಂಗ್ತಾನ ಎಂದಾಗ ಕುದುಪನ ಬಾಯಿ ಮುಚ್ಚೋಗ್ತದೆ. ದಣಿಗಳು ಗುಡ್ಡ ಕದ್ದಿದ್ದಾನಂತ ಆತನ ಬಾಯಿ ಬಿಡಿಸ್ಲಿಕ್ಕೆ ಮೈ ಮೇಲಿನ ಚರ್ಮ ಸುಲಿಯೋದೊಂದೇ ಬಾಕಿ ಇತ್ತು. ಸುರಿತಿದ್ದ ಜೋರು ಮಳೆಯಲ್ಲೇ ಅಂಗಳದ ಹೊಂಗೆಯ ಮರಕ್ಕೆ ಆತನನ್ನ ಬಿಗಿಯಾಗಿ ಕಟ್ಟಿ ತೆಂಗಿನ ಗೊದಮಟೆಯಲ್ಲಿ ಹೊಡಿತಿದ್ರು. ಚಿನ್ನಮ್ಮಂಗೆ ತನ್ನ ಕರುಳ ಕುಡಿಯ ಚೀರಾಟ ನರಳಾಟವನ್ನ ನೋಡ್ಲಾರದೆ ತಟ್ಟನೆ ನಮ್ಮ ಊರ ಕೋಡ್ದಂಬು ದೈವದ ಆಣೆ ಇದೆ, ಇನ್ನು ನನ್ನ ಮಗನ ಮೈ ಕೈ ಮುಟ್ಟಿದ್ರೆ ಎಂದು ಅಸಹಾಯಕ ದನಿಯಲ್ಲಿ ಕಿರ್ಚ್ತಾ ದಣಿಗಳ ಕಾಲಿಗೆ ಬಿದ್ದುಬಿಡ್ತಾಳೆ. ಆ ಬೆಳ್ಳಿ ಲೋಟದ ಹಣವನ್ನು ವರ್ಷಾನುಗಟ್ಟಲೆ ಪಡಿ ಇಲ್ಲದೆ ನಿಮ್ಮಲ್ಲಿ ದುಡಿದು ತೀರಿಸ್ತೀನಿ ಅಂತ ಅಳ್ತಾ ಅಳ್ತಾ ಬೇಡ್ಕೊಳ್ತಾಳೆ. ಆಗ ದಣಿಗಳ ಕೈಯಿಂದ ಗೊದಮಟ್ಟೆ ಕೆಳಗೆ ಬೀಳುತ್ತೆ. ಮುಂದಿನ 3 ಬೇಸಿಗೆವರೆಗೂ ಚಿನ್ನಮ್ಮನ ದುಡಿತಕ್ಕೆ ಪಡಿ ಇಲ್ಲ ಎಂಬ ಕರಾರಿನ ಅನ್ವಯ ಗುಡ್ಡ ಬಂಧ ಮುಕ್ತನಾಗ್ತಾನೆ. ದಣಿಗಳ ಬೆಳ್ಳಿ ಲೋಟವನ್ನ ಆ ಹೊಳೆ ಯಾವತ್ತು ನುಂಗ್ತೋ ಅಂದಿನಿಂದ ಚಿನ್ನಮ್ಮ ಒಂಥರ ಹುಚ್ಚಿಯಾಗ್ಬಿಟ್ಟಿದ್ದಾಳೆ. ಆ ಘಟನೆ ನಡೆದು ಇಂದಿಗೆ 9 ತಿಂಗಳುಗಳಾಗಿದೆ. ಬಿರು ಬೇಸಿಗೆ ಈಗ ಅಲ್ಲಿ ಕಾಲಿಟ್ಟಿದೆ. ಅಂದು ವೈಶಾಖ ಮಾಸದ 3ನೇ ದಿನ.
ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆಯ ಅಂಚಿನಲ್ಲಿ ಕೂತ್ಕೊಂಡು ಪಾತ್ರೆ ತಿಕ್ತಾ ಹೊಳೆಯ ಮನೆಹಾಳು ಬುದ್ಧಿಯನ್ನ ನಿಂದಿಸ್ತಿದ್ಲು. ಅಷ್ಟರಲ್ಲಿ ದಣಿಗಳು ಕುದುಪನ ಜೊತೆ ಬಂದು ಆ ದಿನದ ಕೆಲಸ ಕಾರ್ಯಗಳ ಬಗ್ಗೆ ಮಾತನಾಡ್ತಿದ್ರು. ಕುದುಪ ಸೊಂಟದಲ್ಲಿನ ಕರಿದಾರಕ್ಕೆ ಲಂಗೋಟಿಯ ತುಂಡನ್ನ ಸಿಗಿಸ್ಕೊಂಡು ತಲೆಗೊಂದು ಎಲೆ ವಸ್ತ್ರ ಬಿಗಿಯುತ್ತಾ ದಣಿಗಳಿಂದ ಉದುರುವ ಮಾತುಗಳನ್ನ ಕೇಳಿಸ್ಕೊಳ್ಳೋ ಭಂಗಿಯಲ್ಲಿ ನಿಂತಿರ್ತಾನೆ. ಕಾದು ಬತ್ತಿರುವ ಹೊಳೆಯಿಂದ ಮಣ್ಣನ್ನು ತಂದು ತೆಂಗಿನ ತೋಟಕ್ಕೆ ಹಾಕಬೇಕೆಂದು ದಣಿಗಳು ಕುದುಪನಿಗೆ ಹೇಳ್ತಿದ್ರು. ದಣಿಗಳ ಮಾತು ಚಿನ್ನಮ್ಮನ ಕಿವಿಗೂ ತಲುಪ್ತಿದೆ, ಆದರೆ ಅದು ನನಗಲ್ಲ, ನನ್ನ ಕಿವಿಗೆ ಎಂಬಂತೆ ಅವಳು ದಣಿಗಳ ಮನೆಯ ಮುಸುರೆ ಪಾತ್ರೆಗಳನ್ನ ತಿಕ್ತಾ ಹೊಳೆಯ ಬಗ್ಗೆನೇ ತಲೆ ಕೆಡಿಸ್ಕೊಳ್ತಿದ್ಲು. ನಂತರ ಚಿನ್ನಮ್ಮ ಮುಸುರೆ ಪಾತ್ರೆಗಳನ್ನೆಲ್ಲ ತೊಳೆದು ತನ್ನ ಮನೆಗೆ ಬಂದು ಒಣಮೀನಿನ ಚಟ್ನಿಯಲ್ಲಿ ತಂಗಳನ್ನವನ್ನು ಉಂಡು ಹೂಳು ಹೊರುವ ಕೆಲಸದಲ್ಲಿ ತೊಡಗ್ತಾಳೆ. ಆ ಸುಡುವ ಸೂರ್ಯನಡೆ ಹೂಳೆತ್ತುವಾಗ ತೋಟದ ತೆಂಗಿನ ಮರದ ನೆರಳಿನಲ್ಲಿ ಕುಳಿತ ದಣಿಯವರು ಕೊಡುವ ಸೂಚನೆಗಳಿಂದ ಚಿನ್ನಮ್ಮನ ಸಿಟ್ಟಿಗೆ ಮತ್ತಷ್ಟು ತುಪ್ಪ ಸುರಿದಂತಾಗ್ತಿತ್ತು. ಆ ಸೂರ್ಯನನ್ನ ದಣಿಗಳನ್ನ ಬೈಕೊಳ್ತಾ ಹೊಳೆಯಿಂದ ತುಂಬಿ ಕೊಡ್ತಿದ್ದ ಹೂಳನ್ನ ಹೊತ್ತು ತೆಂಗಿನ ಬುಡಕ್ಕೆ ಹಾಕ್ತಿದ್ಲು. ಹೂಳೆತ್ತುವ ಕೆಲಸ ಹಾಗೆ ಸಾಕ್ತಿತ್ತು. ಮೂಳೆ ಮುರಿದು ಹೋಗುವಂತಹ ಕೆಲಸವದು. ಕುದುಪ ಸುಸ್ತಾಗಿ ಹೋದ. ಸ್ವಲ್ಪ ಹೊತ್ತು ಅಲ್ಲೇ ನೀರಿನೊಳಗೆ ಕುಸಿದು ಕುಳಿತುಕೊಂಡ. ಆಗ ನೆರಳಿನಲ್ಲಿದ್ದ ದಣಿಗಳು, ಎದ್ದೇಳೋ ಮೂರ್ಖಾಸಿನವನೇ, ಪಡಿ ಎಳೆಯುವಾಗ ಪಾವಕ್ಕಿ ಕಮ್ಮಿ ಆದ್ರೆ ಸುಮ್ಮನಿರ್ತೀಯನೋ, ಎದ್ದೇಳೋ ಎಂದು ಸಿಡುಕ್ತಾರೆ. ಚಿನ್ನಮ್ಮನಿಗಂತೂ ಪಡಿ ಇಲ್ಲದ ದುಡಿತದ ಬಗ್ಗೆ ಎಲ್ಲಿಲ್ಲದ ಅಸಮಾಧಾನ. ಒಂದು ಕಡೆ ಕಳ್ಳತನದ ಆರೋಪ, ಮತ್ತೊಂದು ಕಡೆ ಕಠಿಣವಾದ ದುಡಿತಕ್ಕೂ ಪ್ರತಿಫಲ ಸಿಕ್ತಿಲ್ವಲ್ಲ ಎಂಬಂತಹ ನೋವು. ಅಷ್ಟರಲ್ಲಿ ಕುದುಪ ದಣಿಯವರ ಸಿಡುಕು ಮಾತಿನಿಂದ ಹೆದರಿ ಎದ್ದು ನಿಂತು ಮತ್ತೆ ಕೆಲಸವನ್ನ ಪ್ರಾರಂಭಿಸ್ತ. ಆ ಗಂಡ ಹೆಂಡಿ ಇಬ್ರು ಹೊಳೆಗೆ ಬೆವರಿನ ಮಳೆಯನ್ನೇ ಸುರಿಸ್ತಾರೆ. ದೇಹದ ಮೂಲೆ ಮೂಲೆಯಿಂದ ಶಕ್ತಿಯನ್ನ ಸೋಸಿ ಬುಟ್ಟಿಗೆ ಹೂಳು ತುಂಬಿದ. ಇನ್ನೇನು ಹೂಳು ತುಂಬಿದ ಬುಟ್ಟಿಯನ್ನ ಚಿನ್ನಮ್ಮನ ತಲೆಗೆ ಇಡಬೇಕನ್ನುವಷ್ಟರಲ್ಲಿ ನೋಡ್ತಾನೆ, ಅವ ಮೂರ್ಛೆ ಬೀಳುವಂತಾದ. 9 ತಿಂಗಳು ಹೊಳೆಯ ಹೊಟ್ಟೆಯಲ್ಲಿ ಅಡಗಿದ್ದ ದಣಿಗಳ ಬೆಳ್ಳಿ ಲೋಟದ ಮಂಕು ಮೂತಿ ಆತನಿಗೆ ಕಾಣಿಸ್ತಿದೆ. ತಾನೀ ದಂಪತಿಗಳನ್ನ ಅಪವಾದದ ಕುಣಿಕೆ ಒಳಗಡೆ ಸಿಲುಕಿಸಿ ಹೊಳೆಯ ಉದರದಲ್ಲಿ ಅಡಗಿ ಕುಂತಿನಲ್ಲ ಎಂಬ ಪಶ್ಚಾತ್ತಾಪದಲ್ಲಿ ಅದು ಮುಖ ಮರೆಸ್ಕೊಂಡಿದೆ ಎಂಬಂತೆ ಕೆಸರಿನಲ್ಲಿ ಸೇರ್ಕೊಂಡ್ಬಿಟ್ಟಿತು. ಆ ಬೆಳ್ಳಿ ಲೋಟವನ್ನ ಕುದುಪ ನಿಧಾನವಾಗಿ ಬುಟ್ಟಿಯಿಂದ ಹೊರತೆಗೆದ. ಇನ್ನೂ ಸೂತಕ ಕಳೆಯದ ಹಸಿ ಮಗುವನ್ನ ಸ್ನಾನ ಮಾಡಿಸುವಂತೆ ನಿಧಾನಕ್ಕೆ ಹೊಳೆಯ ನೀರಿನಲ್ಲಿ ಅದನ್ನ ತೊಳಿತಾನೆ. ಹೊಳೆಯ ಮಣ್ಣೊಳಗೆ ಅವಿತು ತನ್ನ ಬಣ್ಣ ಗಾಂಭೀರ್ಯ ಕಳೆದುಕೊಂಡಿದ್ದ ಬೆಳ್ಳಿ ಲೋಟಕ್ಕೆ ಈಗ ಜೀವ ಬಂದಂತಾಯಿತು. ಆ ಬೆಳ್ಳಿ ಲೋಟ ದಣಿಗಳನ್ನು ನೋಡ್ತಿತ್ತು. ಆದರೆ ದಣಿಗಳು ಮಾತ್ರ ಚಿನ್ನಮ್ಮನ ಹಣೆಯ ಕುಂಕುಮದೊಂದಿಗೆ ಕೆಳಗಿಳಿತಿದ್ದ ಬೆವರಿನ ದಾರಿಯನ್ನೇ ಗಮನಿಸ್ತಿದ್ರು. ಈ ಕುದುಪನು ಹೂಳು ತುಂಬಿದ ಬುಟ್ಟಿಯನ್ನ ಚಿನ್ನಮ್ಮನ ತಲೆ ಮೇಲೆ ಹಿಡದೆ ಇದೇನು ಮಸಲತ್ತು ಮಾಡ್ತಿದ್ದಾನೆಂದು ಸಿಟ್ಟಾಗಿ ಆ ಕಡೆಯೇ ನೋಡ್ತಿದ್ದ ದಣಿಗಳು ಕುದುಪನು ಯಾವುದೋ ಒಂದು ಕುಲಗೆಟ್ಟ ಲೋಟವನ್ನ ನೀರಿನೊಳಗೆ ತೊಳೆದು ತನ್ನ ವಸ್ತ್ರದಲ್ಲಿ ಒರೆಸಿ ಚಿನ್ನಮ್ಮನ ಕೈಗೆ ಕೊಡ್ತಿರೋದನ್ನ ಗಮನಿಸ್ತಾರೆ. ನಿಧಾನಕ್ಕೆ ಕೂತ ಸ್ಥಳದಿಂದ ಎದ್ದು ಹಾಗೆ ಸದ್ದಿಲ್ಲದೆ ಬಂದು ನೋಡ್ತಾನೆ. ಅವನ ಎದೆ ಬಡಿತ ಲಯ ತಪ್ಪೋಗುತ್ತೆ. ಚಿನ್ನಮ್ಮ ತನ್ನ ಕೈಯಿಂದ ಬೆಳ್ಳಿ ಲೋಟವನ್ನ ತಿರುಗಿಸ್ತಿದ್ದಂತೆ ಆತನನ್ನೇ ಆಕೆ ತಿರುಗಿಸಿದಂತೆ ಆಗ್ತಿತ್ತು. ಆ ಬೆಳ್ಳಿ ಲೋಟ ನಿಧಾನವಾಗಿ ತನ್ನ ಪರಿಚಯವನ್ನು ಮಾಡಿಕೊಡ್ತಿತ್ತು. ಹೌದು, ಅದೇ ಬೆಳ್ಳಿ ಲೋಟ. ಕಂಠ 7 ಎಸಳುಗಳ ದೊಡ್ಡ ಹೂವಿನಂತಿದೆ. ಎಷ್ಟಾದರೂ ಕಳೆದ 40 ವರ್ಷಗಳಿಂದ ಆ ಬೆಳ್ಳಿ ಲೋಟ ದಣಿಗಳ ಒಡನಾಟದಲ್ಲಿ ಅವರ ದಾಂಪತ್ಯ ಜೀವನದ ಎಲ್ಲ ಪ್ರಮುಖ ಹಂತಗಳಲ್ಲೂ ಅದು ಮೂಕ ಸಾಕ್ಷಿಯಾಗಿತ್ತಲ್ವೇ. ಕುದುಪನು ಕೂಡ ಬೆಳ್ಳಿ ಲೋಟವನ್ನು ಗಮನಿಸ್ತಿದ್ದ. ಆತನಿಗೂ ಆ ಲೋಟದ ದರ್ಶನವಾದ ಮೇಲೆ ಮತ್ತಷ್ಟು ಚೈತನ್ಯ ಬಂತು. ನೆತ್ತಿಯ ಮೇಲೆ ಬಿಸಿಲು ಕಾರುವ ಸೂರ್ಯ ಇನ್ನಷ್ಟು ಕಾರಲಿ ಎಂಬ ಉಡಾಫೆ ಬಂತು. ಆತ ಚಿನ್ನಮ್ಮನ ಕೈಯಲ್ಲಿದ್ದ ಬೆಳ್ಳಿ ಲೋಟವನ್ನ ದಣಿಯವರಿಗೆ ಒಪ್ಪಿಸಲು ಕಾತರನಾಗಿ ಆ ಲೋಟ ಚಿನ್ನಮ್ಮನಿಂದ ತನ್ನ ಕೈಗೆ ಬರುವ ಕ್ಷಣಕ್ಕಾಗಿ ಕಾಯ್ತಿದ್ದ. ಚಿನ್ನಮ್ಮ ಆ ಲೋಟವನ್ನ ಮತ್ತೆ ಮತ್ತೆ ತಿರುಗಿಸಿ ನೋಡ್ತಿದ್ದಂತೆ ಆಕೆಯ ಒಡಲಲ್ಲೂ ಅದೆಷ್ಟು ಭಾವನೆಗಳು ಗಿರಕಿ ಹೊಡೆದವೋ ಏನೋ. ಇದೇ ಲೋಟವಲ್ವೇ ನನ್ನ ಬೆವರಿನ ಬೆಲೆ ಕಳೆದದ್ದು? ಕಳ್ಳತನದ ಅಪವಾದವನ್ನ ತನ್ನ 3 ಕಲ್ಲು ಗುಡಿಸಲಿನ ಮೇಲೆ ಒರೆಸಿದ್ದು. ಬೆಳ್ಳಿಯದ್ದಾದರೇನಂತೆ, ಇದ್ರ ಬುದ್ಧಿ ಮಣ್ಣಿಗಿಂತ ಬೂರ್ನಾಸು, ಮೂರ್ಖಾಸಿನದ್ದು. ಈ ಬೆಳ್ಳಿ ಲೋಟದಿಂದಾಗಿ ತನ್ನ ಕುಟುಂಬ ಇದುವರೆಗೂ ಉಂಡ ನೋವು, ಅವಮಾನ, ಪಟ್ಟ ಪಾಡು, ಪರಿತಾಪಗಳೆಲ್ಲ ಚಿನ್ನಮ್ಮನ ಚಿತ್ತದಿಂದ ನೆಗೆದು ಆಕೆಯ ಒಡಲ ಪಿತ್ತ ನೆತ್ತಿಗೇರ್ತು. ಕೆರಳ್ತಾಳೆ. ಆ ಸಂಕಟದಿಂದ ಜೀವಕ್ಕೆ ಏನನ್ನಿಸ್ತೋ ಏನೋ. ಪೂರ್ವಾಭಿಮುಖವಾಗಿ ಹೊಳೆಯ ನೀರಿನಲ್ಲೇ 10 ಹೆಜ್ಜೆ ನಡೀತಾಳೆ. 11ನೇ ಹೆಜ್ಜೆಗೆ ನಿಂತ್ಕೊಳ್ತಾಳೆ. ಅತ್ತ ದೂರದತ್ತ ಹೊಳೆಯ ಆಳಕ್ಕೆ ಆ ಬೆಳ್ಳಿ ಲೋಟವನ್ನ ಎಸೆದೇ ಬಿಡ್ತಾಳೆ. ಕಂಠದಲ್ಲಿ ಹೂ ಬಳ್ಳಿ ಹೊತ್ತ ಆ ಬೆಳ್ಳಿ ಲೋಟ ದಣಿಗಳ ಮುಖದ ಭಾವನೆಯನ್ನ ಓದ್ಕೊಳ್ತಾನೆ ಮುಳುಗಿ ಹೋಗುತ್ತೆ. ಚಿನ್ನಮ್ಮ ಆ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿ ಎದ್ದೇಳ್ತಾಳೆ. ದಣಿಗಳು ತಮ್ಮ ಒಲ್ಲಿಯಿಂದ ಮುಖಕ್ಕೆ ಗಾಳಿಯನ್ನು ಬೀಸ್ಕೋತಾರೆ. ಇದಿಷ್ಟು
ದಣಿಗಳ ಬೆಳ್ಳಿ ಲೋಟ ಗದ್ಯದ ಸಾರಾಂಶ. ಇದೇ ರೀತಿಯ ದ್ವಿತೀಯ PUC ಪಟ್ಟಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.